ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಸಂಖ್ಯಾಶಾಸ್ತ್ರದಲ್ಲಿ ನಂಬರ್ಸ್ನ ಬೆಲೆ ಏನು ಅಂತಕ್ಕಂತಹ ವಿಚಾರವನ್ನು ನಾನು ಇದನ್ನು ತಿಳಿಯಪಡಿಸ್ತೇನೆ. ನಂಬರ್ಸ್ನ ವ್ಯಾಲ್ಯೂ ಏನವು, ನಂಬರ್ 1 ಅಂದರೆ ಏನು, 2 ಅಂದರೆ ಏನು, 3 ಅಂದರೆ ಏನು, 4 ಅಂದರೆ ಏನು ಅಂತಕ್ಕಂಥದ್ದು ನಾವು ತಿಳ್ಕೊಬೇಕಾಗಿದೆ. ಈಗ ನಾವು ಒಂದನೇ ನಂಬರ್ ಅಂದರೆ ನಾವು ಮಾಡ್ತಕ್ಕಂತಹ ಉದ್ಯೋಗ. ನಾವು ಉದ್ಯೋಗ ಏನು ಕೆಲಸ ಮಾಡ್ತಿದ್ದೀವಿ ಅಂತಕ್ಕಂತಹ ಒಂದು ಬೆಲೆಯನ್ನು ತೋರಿಸ್ಕೊಡ್ತೀವಿ, ಉದ್ಯೋಗದ ಬೆಲೆ ತೋರಿಸ್ಕೊಡ್ತೀವಿ ಈ ನಂಬರ್. ಮತ್ತು ಇನ್ನೊಂದು ಪರ್ಸ್ನಲ್, ವೈಯಕ್ತಿಕವಾದ ಜೀವನ ಹೇಗಿರುತ್ತೆ ಅಂತಕ್ಕಂಥ ಈ ನಂಬರು ನಮಗೆ ತಿಳಿಸ್ಕೊಡುತ್ತೆ. ಇದನ್ನು ಭಾಳ ಸಿಂಪಲಾಗಿ ಹೇಳ್ತೀವಿ. ಇದಕ್ಕಿಂತ ವಿವರಣೆ ಕೊಟ್ಕೊಂಡು ಹೋದರೆ ಭಾಳ ಇದೆ. ಒಂದನೇ ನಂಬರು ಯಾವ ಎಲ್ಲೆಲ್ಲಿ ತನ್ನ ಜನ್ಮಕುಂಡಿಯಲ್ಲಿ ಹೇಗಿದ್ದರೆ ಹೇಗೆ ಅಂತಕ್ಕಂಥದ್ದು ನಾವು ಡೀಟೇಲಾಗಿ ಹೇಳಬೇಕಾಗುತ್ತೆ. ಈ ರೀತಿ ಈ ಎರಡು ವೆರಿ ಇಂಪಾರ್ಟೆಂಟ್. ನಾನು ಇಂಪಾರ್ಟೆಂಟ್ ಮಾತ್ರ ಹೇಳ್ಕೊಂಡು ಹೋಗಿ. ಸೆಕೆಂಡು, ಎರಡನೇ ಸಂಖ್ಯೆ ಇದೆ ಅಂತ ಇಟ್ಕೊಂಡು ರಿಲೇಷನ್ಶಿಪ್, ಮನಸ್ಸು, ಪ್ರಮುಖವಾಗಿ ಸಂಬಂಧ, ಇದೆಲ್ಲ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸಂತಾನ, ಮನೆ, ಇದೆಲ್ಲ ತುಂಬ ಮುಖ್ಯವಾದ ವಿಚಾರ ಆಗುತ್ತೆ. ಎರಡನೇ ನಂಬರು ಇಷ್ಟೊಂದು ವಿಚಾರವನ್ನು ತಿಳಿಸುತ್ತೆ. ಏನು, ಸಂಬಂಧ ಆಗ್ಬೋದು, ಮದುವೆ ಆಗ್ಬೋದು. ಮೂರನೇ ಸಂಖ್ಯೆ, ಈ ಮೂರನೇ ಸಂಖ್ಯೆ ನಿಮ್ಮ ಡೇಟ್ ಆಫ್ ಬರ್ತಲ್ಲಿದ್ದರೆ, ನೇಮಲ್ಲಿದ್ದರೆ, ನಾನು ಹೇಳ್ತಕ್ಕಂಥದ್ದು ಒಂದಕ್ಕೆ ಅಂತಂದಲ್ಲ, ಎಲ್ಲದಕ್ಕೂ ಸಹ ಅನ್ವಯಿಸುತ್ತೆ. ಇದು ಹೆಲ್ತ್, ಆರೋಗ್ಯ, ಮೂರನೇ ನಂಬರು. ಇದು ಮತ್ತು ಸಾಂಸಾರಿಕವಾಗಿ ಸಂಸಾರ ಜೀವನಕ್ಕೆ ಸಂಬಂಧಪಟ್ಟಂತಹ ಒಂದು ಸಂಖ್ಯೆ ಆಗಿರುತ್ತೆ. ಆರೋಗ್ಯದ ಬಗ್ಗೆ ಹೆಚ್ಚು ನಮಗೆ ತಿಳುವಳಿಕೆಯನ್ನು ಕೊಡ್ತಕ್ಕಂತಹ ನಂಬರ್ ಆಗಿರುತ್ತೆ. ನಮ್ಮ ಡೇಟ್ ಆಫ್ ಬರ್ತಲ್ಲಿ ಈ ಒಂದು 3 ಇದ್ದರೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ. ನೆಕ್ಸ್ಟು ನಾವು 4ನೇ ನಂಬರು. ಈ 4 ಅಂದಾಕ್ಷಣ ನಿಮಗೆ ಸಮೃದ್ಧಿ ಅಂತಕ್ಕಂಥದ್ದು, ಸೌಭಾಗ್ಯ, ಭಾಗ್ಯ ಅಂತ ಏನು ಹೇಳ್ತೀವಿ ನಾವು, ಅದೆಲ್ಲ ಸಹ ತುಂಬ ಚೆನ್ನಾಗಿರುತ್ತೆ. ಲೈಫಲ್ಲಿ ಯಾವ್ಯಾವ ರೀತಿ ಕನಸುಗಳನ್ನು ಕಟ್ಕೋಬೇಕು ಅಂತಕ್ಕಂಥದ್ದು ಈ ನಂಬರ್ ತಿಳಿಸ್ಕೊಡುತ್ತೆ. 5ನೇ ನಂಬರ್ ಏನು ಹೇಳುತ್ತೆ, 5ನೇ ನಂಬರ್ ತುಂಬ ಪವರ್ಫುಲ್ಲಾದ ನಂಬರು. ಈ 5ನೇ ನಂಬರು ಯಾವತ್ತು ನಾನು ಪವರ್ಫುಲ್ ಅಂದಲ್ಲ, ಶಕ್ತಿಯುತವಾದಂತಹ ನಂಬರು, ಜೊತೆಗೆ ತುಂಬ ಲೆಕ್ಕಾಚಾರ ಇರ್ತಕ್ಕಂಥ ನಂಬರು. ಲೆಕ್ಕಾಚಾರ, 5ನೇ ನಂಬರ್ ಅಂದರೆ ಲೆಕ್ಕಾಚಾರ, ಹಣ, ಕಾಸು, ಸಂಬಂಧ ಎಲ್ಲ ಇರುತ್ತೆ. ಹೆಲ್ಪಿಂಗ್ ನೇಚರ್ ಇರುತ್ತೆ, ತುಂಬ ಸಹಾಯ ಮಾಡ್ತಾರೆ ಇವರೆಲ್ಲ. ಆದರೆ ಹಣ ಕಾಸು ಅಂತ ಬಂದಾಗ ತುಂಬ ಲೆಕ್ಕಾಚಾರ. ಹೆಂಡತಿ ಆಗಲಿ, ಮಕ್ಕಳಾಗಲಿ, ಫ್ರೆಂಡ್ಸ್ ಆಗಲಿ, ಯಾರೇ ಆಗಿರಲಿ ಈ ರೀತಿ ಇರ್ತಾರೆ. ಆದರೆ ಅವರು ಎಲ್ಲರಲ್ಲಿ ಚೆನ್ನಾಗಿರ್ತಾರೆ. ಇದೊಂದು ಪ್ಲಸ್ ಪಾಯಿಂಟ್ ಇವರಿಗೆ. ನೆಕ್ಸ್ಟು ನಂಬರ್ 6 ಅಂದ ತಕ್ಷಣ ಹಣ ಕಾಸು ಎಲ್ಲ ಇರುತ್ತೆ. ತುಂಬ ವೈಭವವಾದ ಜೀವನ ಇವ್ರದ್ದು. ಹಣಕಾಸು ಯಥೇಚ್ಛವಾಗಿರುತ್ತೆ. ಎಂಥ ಲೈಫ್ ಇರುತ್ತದೆ, ಏನೇನಿರುತ್ತೆ ಅದೆಲ್ಲ ಬೇಕಾದರೆ ಅನುಭವಿಸುವಂತಹ ಶಕ್ತಿ ಈ 6ನೇ ನಂಬರ್ಗಿದೆ. ಈ 6ನೇ ನಂಬರ್ ಅವರಿಗೆ ಯಾರು ಡೇಟ್ ಆಫ್ ಬರ್ತಲ್ಲಿ ಇರುತ್ತೋ ಅವರೆಲ್ಲ ಸುಖ, ಸಂತೋಷ, ಸಮೃದ್ಧಿ ಪ್ರತಿಯೊಂದು ಕಾಣ್ತಾರೆ ಅಂತಕ್ಕಂಥದ್ದು ಇದು ಹೇಳುತ್ತೆ. ನೆಕ್ಸ್ಟು 7ನೇ ನಂಬರ್ ಅಂದರೆ ಕ್ರಿಯೇಟಿವಿಟಿ. ಚೆನ್ನಾಗಿ ಒಳ್ಳೆ ಪ್ಲ್ಯಾನ್ ಮಾಡ್ತಾರೆ, ಮುಂದಾಲೋಚನೆ ಇರುತ್ತೆ, ಇವರಿಗೆ ಮಾತು ಚೆನ್ನಾಗಿ ಇರುತ್ತೆ, ಇವರು ಎಲ್ಲರ ಜೊತೆ ಚೆನ್ನಾಗಿರ್ತಾರೆ. ಆದರೆ ಇವರಿಗಿಂದ ಬೇರೆಯವ್ರಿಗೆ ಅನುಕೂಲ ಆಗುತ್ತೆ, ಇವರಿಗೆ ಅಷ್ಟೊಂದು ಅನುಕೂಲ ಆಗೋದಿಲ್ಲ. ಹೆಲ್ಪಿಂಗ್ ನೇಚರ್ ಜಾಸ್ತಿ ಇರುತ್ತೆ ಇವರು. ಹಾಗಾಗಿ ಈ ನಂಬರ್ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಪಡೆದಿರುತ್ತೆ. ನೆಕ್ಸ್ಟ್ 8 ಅಂತಂದರೆ ಎಜುಕೇಷನ್ ಆಗ್ಬೋದು ಮತ್ತು ನಾಲೆಡ್ಜ್ ಆಗ್ಬೋದು. ಇದೆಲ್ಲ ಭಾಳ ಇಂಪಾರ್ಟೆಂಟು. ಇಲ್ಲಿ ವಿದ್ಯಾಭ್ಯಾಸ ಮತ್ತು ನಾಲೆಡ್ಜ್, ಜ್ಞಾನ ಅಂತಕ್ಕಂಥದ್ದು ಭಾಳ ಈ ಒಂದು 8ನೇ ನಂಬರು ಹೇಳುತ್ತೆ. ಅದಕ್ಕಾಗಿ ನಾವು ನಮ್ಮ ಡೇಟ್ ಆಫ್ ಬರ್ತ್ನ ನಂಬರ್ನ ವ್ಯಾಲ್ಯೂನ ನಾವು ತಿಳ್ಕೊಂಡಾಗ ನಮಗೆ ಹೌದಲ್ವಾ ಈ ಸಂಖ್ಯೆ ಹೀಗಿದೆ, ನಾವು ಅದಕ್ಕೆ ತಕ್ಕಂತೆ ಇರಬೇಕು, ಅದಕ್ಕೆ ತಕ್ಕಂತೆ ಈ ಡೇಟ್ ಆಫ್ ಬರ್ತ್ ತಕ್ಕಂತೆ ನಮ್ಮ ಹೆಸರನ್ನು ನಾವು ಸರಿ ಮಾಡ್ಕೋಬೇಕು ಅನ್ನೋದು ಪ್ರತಿಯೊಬ್ಬರಲ್ಲಿ ಬರುತ್ತೆ ಅಂತಕ್ಕಂಥದ್ದು ಒಂದು ಅಂಶ. ಲಾಸ್ಟು 9ನೇ ಅಂತಂದರೆ ತುಂಬ ಫೇಮಸ್ ಆಗ್ತಕ್ಕಂತಹ ವ್ಯಕ್ತಿ. ಈಗ ನಂಬರ್ 9 ಅಂತಕ್ಕಂಥ ನಂಬರು ಪ್ರತಿಯೊಬ್ಬರು ಕೂಡ ಒಂದು ವೆಹಿಕಲ್ಗಾಗ್ಬೋದು, 2 ವೀಲರ್ಗಾಗ್ಬೋದು, ಕಾರ್ಗಾಗ್ಬೋದು, ಮತ್ತೊಂದು ತಗೊಳ್ಳೋದು ತುಂಬ ಇಷ್ಟಪಡ್ತಾರೆ. ಲಕ್ಷ ದುಡ್ಡು ಕೊಟ್ಟು ಆ ನಂಬರನ್ನು ಕೊಂಡುಕೊಳ್ತಾರೆ. ಕಾರ್ ನಂಬರು, ಬೈಕ್ ನಂಬರು, ಮತ್ತೊಂದು ನಂಬರು ನಮಗೆ 9 ಇರಬೇಕು. ಫೋನ್ ನಂಬರ್ ಆಗ್ಬೋದು, ಯಾವುದೇ ಆಗ್ಬೋದು. ಆ ರೀತಿ ಈ 9 ಅಂತಕ್ಕಂಥದ್ದು, ಯಾಕಂದರೆ ಎಲ್ಲ ಗ್ರಹಗಳು ಇರೋದು 9 ಗ್ರಹಗಳು. ಈ 9ನೇ ನಂಬರು ಅಂತಕ್ಕಂಥದ್ದು ತುಂಬ ಪವರ್ಫುಲ್ ಆದ ನಂಬರ್. ಹಾಗಾಗಿ
ಈ ನಂಬರು ಅಂತಕ್ಕಂಥದ್ದು ಅಷ್ಟು ಪವರ್ಫುಲ್ಲಾದ್ದು, ನಮಗೆ ಜೀವನದಲ್ಲಿ ಒಂದು ಖ್ಯಾತಿಯನ್ನು ತಂದುಕೊಡುತ್ತೆ, ಪ್ರಸಿದ್ಧತೆಯನ್ನು ತಂದುಕೊಡುತ್ತೆ. ನಾವು ತುಂಬ ಫೇಮಸ್ ಆಗೋದಕ್ಕೆ ಈ ಒಂದು 9 ನಂಬರು ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕಾಗಿ ವೀಕ್ಷಕರೇ, ನೀವು ಯಾರೇ ಆಗಿರ್ಬೋದು, ನಾನು ಹೇಳ್ತಕ್ಕಂತಹ ಈ ನಂಬರ್ಗಳ ವ್ಯಾಲ್ಯೂಯನ್ನು ತಾವು ತಿಳ್ಕೋಬೇಕು. ನಮ್ಮ ಡೇಟ್ ಆಫ್ ಬರ್ತ್ನ ವ್ಯಾಲ್ಯೂಗಳನ್ನು ತಿಳ್ಕೊಂಡಾಗ ನಾವು ಹೇಗಿರಬೇಕು, ನಮ್ಮ ನೇಮ್ ಹೇಗಿರಬೇಕು, ಯಾವ ರೀತಿ ನಾವು ನೇಮ್ ಕರೆಕ್ಷನ್ ಮಾಡ್ಕೋಬೇಕು ಅಥವಾ ಯಾವ ರೀತಿ ನಮ್ಮದು ಹೆಸರನ್ನು ಇಟ್ಕೋಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅನ್ನೋದಕ್ಕೋಸ್ಕರವಾಗಿ ಈ ವಿಡಿಯೋ ಮಾಡಿದ್ದು. ವೀಕ್ಷಕರೇ, ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ.